ಪ್ರಿಯ ವೀಕ್ಷಕರೇ, ನಿಮ್ಮ ಮಲೆನಾಡ ತೊಟ್ಟಿಲು ಆಲ್ ಇನ್ ಒನ್ ಕನ್ನಡ ಚಾನಲ್ ಮತ್ತು ಕಿಂಗ್ ಆಫ್ ಕನ್ನಡಿಗ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕರುನಾಡ ಕುವರ ಡಾಕ್ಟರ್ ಚೇತನ್ ಶ್ರೀಶಾಂತ್. ಈ ಬಿಸಿ ಜೀವನದಿಂದ ಕೊಂಚ ಬಿಡುವು ಪಡೆದು ಮನಸ್ಸಿಗೆ ಮುದ ಬೇಕೆನಿಸಿದರೆ ಭೂಲೋಕದ ಸ್ವರ್ಗದಂತಿರುವ ನಮ್ಮ ಚಿಕ್ಕಮಗಳೂರಿಗೆ ಬಂದು ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಿ. ಇಲ್ಲಿನ ಪ್ರಕೃತಿ ಸೌಂದರ್ಯವು ಮನಸ್ಸಿನ ನೋವು ಮರೆಸಿ ಆನಂದ ನೀಡುವ ತಾಣವಾಗಿದೆ. ಇಲ್ಲಿನ ಗಿರಿಧಾಮಗಳು, ಬೆಟ್ಟಗುಡ್ಡಗಳು, ವ್ಯೂ ಪಾಯಿಂಟ್ಗಳು ಪ್ರವಾಸಿಗರ ಕೈಬೀಸಿ ಕರೆಯುತ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಸುಮಾರು 25ಕ್ಕಿಂತ ಹೆಚ್ಚು ಬೆಟ್ಟಗುಡ್ಡಗಳಿದ್ದು, ಅದರಲ್ಲಿ ಆಯ್ದ ಕೆಲವು ಬೆಟ್ಟಗುಡ್ಡಗಳ ಬಗ್ಗೆ ಮಾಹಿತಿ ಕೊಡಲು ಇಚ್ಛಿಸುತ್ತೇನೆ. ಇಲ್ಲಿನ ಪ್ರಮುಖ ಬೆಟ್ಟಗುಡ್ಡಗಳೆಂದರೆ ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ಚಂದ್ರದ್ರೋಣ ಪರ್ವತ, ಕಲ್ಲತ್ತಗಿರಿ, ದೇವಿರಮ್ಮ ಬೆಟ್ಟ, ಕೆಮ್ಮಣ್ಣುಗುಂಡಿ ಬೆಟ್ಟ, ಕುದುರೆಮುಖ ಪೀಕ್, ಝೆಡ್ ಪಾಯಿಂಟ್, ಕವಿಕಲ್ ಗಂಡಿ ವ್ಯೂ ಪಾಯಿಂಟ್, ಘಾಟಿಕಲ್ಲು ವ್ಯೂ ಪಾಯಿಂಟ್, ಕ್ಯಾತನಮುಖಿ ಹಿಲ್ ಸ್ಟೇಷನ್, ಬಲ್ಲರಾಯನ ದುರ್ಗಾ ಫೋರ್ಟ್, ಎತ್ತಿನಭುಜ ಬೆಟ್ಟ, ದೇವರಮನೆ ಬೆಟ್ಟ, ಚಾರ್ಮುಡಿ ಘಾಟ್, ಪಾಂಡವರ ಗುಡ್ಡ. ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿಯು ಕರ್ನಾಟಕದ ಅತ್ಯಂತ ಎತ್ತರದ ಶಿಖರವಾಗಿದ್ದು, ಪ್ರಕೃತಿ ಸೌಂದರ್ಯದಲ್ಲೂ ಮೊದಲನೆಯ ಸಾಲಿನಲ್ಲಿ ನಿಲ್ಲುತ್ತದೆ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದು, ಚಿಕ್ಕಮಗಳೂರಿನಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಈ ಗಿರಿಯು ಪ್ರಕೃತಿ ಪ್ರೇಮಿಗಳ ಸ್ವರ್ಗವಾಗಿದೆ. ಹಚ್ಚ ಹಸಿರಿಗೆ ಮೈಯೊಡ್ಡಿ ನಿಂತರೆ ನಮ್ಮೆಲ್ಲಾ ಒತ್ತಡವು ಪಟ್ ಅಂತ ನಿವಾರಣೆಯಾಗುತ್ತದೆ. ಈ ಗಿರಿಗೆ ಹೆಚ್ಚು ಚಾರಣದ ಅವಶ್ಯಕತೆ ಇಲ್ಲದೆ ಗಿರಿಯ ಬಳಿಯೇ ವಾಹನಗಳು ಹೋಗುವುದರಿಂದ ಕೇವಲ 500 ಮೆಟ್ಟಿಲುಗಳಿರುವ ಸಣ್ಣ ಚಾರಣದ ಮೂಲಕ ದೇವಾಲಯವನ್ನು ತಲುಪಬಹುದು. ಸೀತಾಳಯ್ಯನಗಿರಿ. ಸೀತಾಳಯ್ಯನಗಿರಿಯು ಕಡಿಮೆ ಜನಕ್ಕೆ ತಿಳಿದಿರುವ ಸುಂದರ ಗಿರಿಧಾಮವಾಗಿದ್ದು, ಮುಳ್ಳಯ್ಯನಗಿರಿಯ ಸಮೀಪದಲ್ಲಿದೆ. ಇದರ ಚಾರಣವು ಸರಳವಾಗಿದ್ದು, ಇಲ್ಲಿನ ದೃಶ್ಯಾವಳಿಗಳು ಮನಕ್ಕೆ ಮುದ ನೀಡುತ್ತದೆ. ರಾತ್ರಿಯಲ್ಲಿ ಕ್ಯಾಂಪಿಂಗ್ ಮಾಡಲು ಮತ್ತು ನಕ್ಷತ್ರಗಳನ್ನು ನೋಡಲು ಇದು ಸೂಕ್ತ ಸ್ಥಳವಾಗಿದೆ. ತಂಪಾದ ಗಾಳಿ ಮತ್ತು ಶಾಂತತೆಯು ನಮ್ಮನ್ನು ನಗರ ಜೀವನದಿಂದ ಸ್ವರ್ಗದ ಹೆಬ್ಬಾಗಿಲಿಗೆ ತಂದಂತಾಗುತ್ತದೆ. ಚಂದ್ರದ್ರೋಣ ಪರ್ವತ. ಪಶ್ಚಿಮ ಘಟ್ಟಗಳ ಭಾಗವಾದ ಚಂದ್ರದ್ರೋಣ ಪರ್ವತವು ಒಂದು ಗಿರಿಧಾಮವಾಗಿದ್ದು, ಇದು ಚಿಕ್ಕಮಗಳೂರಿನಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಈ ಗಿರಿಯು ಕರ್ನಾಟಕದ 2ನೇ ಎತ್ತರದ ಗಿರಿಶ್ರೇಣಿಯಾಗಿದೆ. ಈ ಗಿರಿಯು ಜನಪ್ರಿಯ ಹಿಂದೂ ಮತ್ತು ಮುಸ್ಲಿಂ ಪವಿತ್ರ ಸ್ಥಳವಾಗಿದೆ. ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಗೆ ಸೇರಿದ ಪವಿತ್ರ ದೇವಾಲಯವನ್ನು ದತ್ತಪೀಠವೆಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ. ಇಲ್ಲಿ ಬಾಬಾ ಬುಡನ್ ಎಂಬ ಸೂಫಿ ಸಂತ ವಾಸಿಸುತ್ತಿದ್ದ ಕಾರಣ ಈ ದೇವಾಲಯವನ್ನು ಬಾಬಾ ಬುಡನ್ ಗಿರಿ ಎಂದು ಕೂಡ ಕರೆಯಲಾಗುತ್ತದೆ. ಕಲ್ಲತ್ತಗಿರಿ. ಕಲ್ಲತ್ತಗಿರಿಯು ಚಿಕ್ಕಮಗಳೂರಿನ ಪ್ರಮುಖ ಗಿರಿಧಾಮಗಳಲ್ಲಿ ಒಂದಾಗಿದ್ದು, ಚಿಕ್ಕಮಗಳೂರಿನಿಂದ ಸುಮಾರು 50 ಕಿಲೋಮೀಟರ್ ದೂರವಿದ್ದು, ಕೆಮ್ಮಣ್ಣುಗುಂಡಿಯಿಂದ 6 ಕಿಲೋಮೀಟರ್ ದೂರವಿದೆ. ಇದು ಟ್ರೆಕ್ಕಿಂಗ್ಗೆ ಯೋಗ್ಯವಾದ ಸ್ಥಳವಾಗಿದ್ದು, ಸುಂದರವಾದ ಜಲಪಾತವನ್ನು ಮತ್ತು ಐತಿಹಾಸಿಕ ದೇವಾಲಯವನ್ನು ಹೊಂದಿದೆ. ಇಲ್ಲಿನ ಜಲವು ತುಂಬಾ ಶಕ್ತಿ ಮತ್ತು ಪವಿತ್ರತೆಯಿಂದ ಕೂಡಿದ್ದು, ಸುತ್ತಮುತ್ತಲಿನ ದೇವರುಗಳನ್ನು ಇಲ್ಲಿ ಕರೆತಂದು ಶಕ್ತಿ ತುಂಬಿಸಿಕೊಂಡು ಹೋಗುತ್ತಾರೆ. ದೇವಿರಮ್ಮ ಬೆಟ್ಟ. ದೇವಿರಮ್ಮ ಬೆಟ್ಟವು ಅತಿ ಸುಂದರ ಮತ್ತು ತ್ರಿಕೋನಾಕೃತಿಯಿಂದ ಕೂಡಿದ ಬೆಟ್ಟವಾಗಿದ್ದು, ಸುಮಾರು 5600 ಅಡಿಯಷ್ಟು ಎತ್ತರವಿದೆ. ಇದು ಚಿಕ್ಕಮಗಳೂರಿನ ಮಲ್ಲೇನಹಳ್ಳಿಯಲ್ಲಿರುವ ಬಿಂಡಿಗದಲ್ಲಿದೆ. ಈ ಬೆಟ್ಟದ ಪ್ರಮುಖ ಆಕರ್ಷಣೆ ಎಂದರೆ ವರ್ಷಕ್ಕೊಮ್ಮೆ ತೆರೆಯಲ್ಪಡುವ ಬೆಟ್ಟವಾಗಿದ್ದು, ಬೆಟ್ಟದ ತುದಿಯಲ್ಲಿ ದೇವಿರಮ್ಮ ದೇವಿಯನ್ನು ಕಾಣಬಹುದು. ಇದು ಮುಳ್ಳಯ್ಯನಗಿರಿಗೆ ತಾಗಿದಂತಿದ್ದು, ಕೆಲವರು ಮುಳ್ಳಯ್ಯನಗಿರಿಯಿಂದಲೂ ಕೂಡ ಈ ಬೆಟ್ಟವನ್ನು ಚಾರಣ ಮಾಡುತ್ತಾರೆ. ಈ ಗಿರಿಗೆ ನೀವು ಹೋಗಬೇಕೆಂದರೆ ಅದು ದೀಪಾವಳಿಯ ಮೊದಲ ದಿನ ಮಾತ್ರ. ಕೆಮ್ಮಣ್ಣುಗುಂಡಿ ಬೆಟ್ಟ. ಚಿಕ್ಕಮಗಳೂರು ಪಟ್ಟಣದ ಉತ್ತರ ದಿಕ್ಕಿಗೆ ಸುಮಾರು 55 ಕಿಲೋಮೀಟರ್ ದೂರದಲ್ಲಿ ನೆಲೆಸಿದೆ ಪ್ರಕೃತಿಯ ಸುಂದರ ತಾಣ ಕೆಮ್ಮಣ್ಣುಗುಂಡಿ ಗಿರಿಧಾಮ. ಮೈಸೂರಿನ ಅರಸರಾಗಿದ್ದ ಕೃಷ್ಣರಾಜ ಒಡೆಯರ್ ಅವರು ಈ ತಾಣವನ್ನು ತಮ್ಮ ನೆಚ್ಚಿನ ಬೇಸಿಗೆಯ ರಜಾ ತಾಣವನ್ನಾಗಿ ಮಾಡಿಕೊಂಡ ತರುವಾಯ ಇದನ್ನು ಕೆಆರ್ ಹಿಲ್ಸ್ ಎಂಬ ಹೆಸರಿನಿಂದ ಕರೆಯಲಾಯಿತು. ದಟ್ಟ ಹಸಿರು ಬಣ್ಣದ ಸೀರೆಗೆ ಮಾಡಿದ ಬಳ್ಳಿ ಕುಸುರಿಯ ಕೆಲಸದ ಹಾಗೆ ಈ ಪ್ರದೇಶದಲ್ಲಿ ಅಲ್ಲಲ್ಲಿ ಕಂಡುಬರುವ ಜಲಪಾತಗಳು ಮನಕ್ಕೆ ಮುದ ನೀಡುತ್ತವೆ. ಸುಂದರಮಯ ಗುಲಾಬಿ ತೋಟವನ್ನು ಹೊಂದಿರುವ ಈ ಸ್ಥಳವು ಅನೇಕ ದಂಪತಿಗಳ ಹನಿಮೂನ್ ಸ್ಪಾಟ್ ಆಗಿದೆ. ಕುದುರೆಮುಖ ಹಿಲ್ ಸ್ಟೇಷನ್. ಚಿಕ್ಕಮಗಳೂರು ಪಟ್ಟಣದ ನೈಋತ್ಯ ದಿಕ್ಕಿಗೆ ಸುಮಾರು 95 ಕಿಲೋಮೀಟರ್ಗಳ ಅಂತರದಲ್ಲಿ ನೆಲೆಸಿದೆ ಕರ್ನಾಟಕದ ಮತ್ತೊಂದು ಪ್ರಖ್ಯಾತ ಗಿರಿಧಾಮ ಕುದುರೆಮುಖ. ಇದು ಕರ್ನಾಟಕದ 3ನೇ ಎತ್ತರದ ಶಿಖರವಾಗಿದೆ. ಈ ಗಿರಿ ಶಿಖರದ ಆಕಾರವು ಕುದುರೆಯ ಮುಖದ ಹಾಗೆ ಗೋಚರವಾಗುವುದರಿಂದ ಇದಕ್ಕೆ ಕುದುರೆಮುಖ ಎಂಬ ಹೆಸರು ಬಂದಿದೆ. ಮೊನಚಾದ ತುದಿಗಳು ಹಾಗೂ ಆಳವಾದ ಕಣಿವೆಗಳಿಂದ ಕೂಡಿರುವ ಈ ಶಿಖರವು ಅರೇಬಿಯನ್ ಸಮುದ್ರಕ್ಕೆ ಎದುರಾಭಿಮುಖವಾಗಿ ನೆಲೆ ನಿಂತಿದೆ. ಸಮುದ್ರ ಮಟ್ಟದಿಂದ ಸುಮಾರು 1894 ಮೀಟರ್ ಎತ್ತರವಿರುವ ಈ ಗಿರಿ ಪ್ರದೇಶವು ಹೇರಳವಾಗಿ ಕಬ್ಬಿಣದ ಅದಿರುಗಳನ್ನು ತನ್ನ ಒಡಲಲ್ಲಿ ಹುದುಗಿಟ್ಟುಕೊಂಡಿದೆ. ಈ ಪ್ರದೇಶವನ್ನು ಚಾರಣಿಗರ ಸ್ವರ್ಗವೆಂದು ಹೇಳಬಹುದು. ಝೆಡ್ ಪಾಯಿಂಟ್. ಈ ಸ್ಥಳವು ಚಿಕ್ಕಮಗಳೂರಿನಿಂದ 57 ಕಿಲೋಮೀಟರ್ ದೂರವಿದ್ದು, ಮಂಚೇತವರು ಎಂಬ ಗ್ರಾಮದಲ್ಲಿದೆ.
ಇದು ಕೆಮ್ಮಣ್ಣುಗುಂಡಿಯಿಂದ 5 ಕಿಲೋಮೀಟರ್ ದೂರವಿದ್ದು ಶಾಂತಿ ಜಲಪಾತದಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 1500 ಮೀಟರ್ ಎತ್ತರವಿದೆ. ಇದು ಚಾರಣ ಪ್ರಿಯರಿಗೆ ಇಷ್ಟವಾದ ಸ್ಥಳವಾಗಿದ್ದು ಮೇಲ್ಭಾಗದಿಂದ ನೋಡಿದರೆ ಪಶ್ಚಿಮ ಘಟ್ಟಗಳ 360 ಡಿಗ್ರಿ ವೀಕ್ಷಣೆಯನ್ನು ಮಾಡಬಹುದಾಗಿದೆ. ಇದು ಪ್ರಕೃತಿ ಮತ್ತು ಕಣಿವೆಗಳ ಸುಂದರ ನೋಟಗಳನ್ನು ಕಣ್ತುಂಬಿಕೊಳ್ಳುವಂತೆ ಮಾಡುವ ಅಪರೂಪದ ಸ್ಥಳವಾಗಿದೆ. ಇದು ಸೂರ್ಯಾಸ್ತ ಮತ್ತು ಸೂರ್ಯೋದಯವನ್ನು ವೀಕ್ಷಿಸಲು ಸೂಕ್ತವಾದ ಸ್ಥಳವಾಗಿದೆ. ಕವಿಕಲ್ ಗಂಡಿ ವ್ಯೂ ಪಾಯಿಂಟ್. ಕವಿಕಲ್ ಗಂಡಿಯು ಚಿಕ್ಕಮಗಳೂರಿನ ಪ್ರಸಿದ್ಧ ವ್ಯೂ ಪಾಯಿಂಟ್ ಆಗಿದ್ದು ಚಿಕ್ಕಮಗಳೂರಿನಿಂದ 18 ಕಿಲೋಮೀಟರ್ ದೂರವಿದ್ದು ಮುಳ್ಳಯ್ಯನಗಿರಿಯಿಂದ 11 ಕಿಲೋಮೀಟರ್ ದೂರವಿದೆ. ಚಿಕ್ಕಮಗಳೂರಿನಿಂದ ಮುಳ್ಳಯ್ಯನಗಿರಿಗೆ ಹೋಗುವ ಮಾರ್ಗದಲ್ಲಿ ಈ ವ್ಯೂ ಪಾಯಿಂಟ್ ಇದ್ದು ಇದಕ್ಕೆ ಹಾರ್ಸ್ ಶೂ ವ್ಯೂ ಪಾಯಿಂಟ್ ಎಂದು ಕೂಡ ಕರೆಯಲಾಗುತ್ತದೆ. ಈ ಬೆಟ್ಟದ ತುದಿಯಲ್ಲಿ ಒಂದು ಪುಟ್ಟ ಹನುಮಂತನ ಮೂರ್ತಿ ಇದೆ. ಈ ಬೆಟ್ಟವು ಸದಾ ಗಾಳಿಯಿಂದ ಕೂಡಿದ್ದು ಇದರ ಮೇಲಿಂದ ಬಾಬಾಬುಡನ್ಗಿರಿಯನ್ನು ಕಾಣಬಹುದಾಗಿದೆ. ಇದು ಸೂರ್ಯಾಸ್ತ ಮತ್ತು ಸೂರ್ಯೋದಯವನ್ನು ವೀಕ್ಷಿಸಲು ಸೂಕ್ತವಾದ ಸ್ಥಳವಾಗಿದೆ. ಘಾಟಿಕಲ್ ವ್ಯೂ ಪಾಯಿಂಟ್. ಘಾಟಿಕಲ್ಲು ಸ್ಥಳವು ಚಿಕ್ಕಮಗಳೂರಿನ ದುರ್ಗದಹಳ್ಳಿ ಗ್ರಾಮದಲ್ಲಿ ನೆಲೆಗೊಂಡಿರುವ ಒಂದು ಅದ್ಭುತವಾದ ವ್ಯೂ ಪಾಯಿಂಟ್ ಆಗಿದೆ. ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ನೆಲೆಸಿರುವ ಘಾಟಿಕಲ್ಲು 600 ಅಡಿ ಇರುವ ಒಂದು ಬಂಡೆಯ ಪರ್ವತವಾಗಿದ್ದು ಕೆಳಗಿನ ಕಣಿವೆಯ ನೋಟ ಅತ್ಯಂತ ಅದ್ಭುತವಾಗಿದೆ. ಈ ಪ್ರದೇಶವು ಪ್ರಕೃತಿ ಪ್ರೇಮಿಗಳ ಏಳಿ ಮಾಡಿಸಿದ ಜಾಗ. ಇದರ ಪ್ರಶಾಂತವಾದ ವಾತಾವರಣ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತದೆ. ಕ್ಯಾಂಪಿಂಗ್, ನಕ್ಷತ್ರ ವೀಕ್ಷಣೆ, ಟ್ರೆಕ್ಕಿಂಗ್ ಮತ್ತು ನದಿ ಬದಿ ನಡಿಗೆಗೆ ಜನಪ್ರಿಯ ತಾಣವಾಗಿದೆ. ಕ್ಯಾತನಮಕ್ಕಿ ಹಿಲ್ ಸ್ಟೇಷನ್. ಕ್ಯಾತನಮಕ್ಕಿ ಬೆಟ್ಟವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದು ಕಳಸಾದಿಂದ 20 ಕಿಲೋಮೀಟರ್ ದೂರವಿದೆ. ಈ ಬೆಟ್ಟವು ಕುದುರೆಮುಖ ಮತ್ತು ಹೊರನಾಡಿಗೆ ಹತ್ತಿರವಿದ್ದು ಸುತ್ತಮುತ್ತಲಿನ ಸ್ಥಳವನ್ನು ವೀಕ್ಷಣೆ ಮಾಡಬಹುದಾಗಿದೆ. ಈ ಪ್ರದೇಶವು ತನ್ನ ಪ್ರಕೃತಿ ಸೌಂದರ್ಯದಿಂದಲೇ ಪ್ರವಾಸಿಗರನ್ನು ಆಕರ್ಷಿಸಿದ್ದು ದಟ್ಟ ಅರಣ್ಯಗಳ ಮಧ್ಯೆ ಒಂದು ಜಲಪಾತವನ್ನು ಕೂಡ ಹೊಂದಿದೆ. ಇದು ಸೂರ್ಯಾಸ್ತ ಮತ್ತು ಸೂರ್ಯೋದಯವನ್ನು ವೀಕ್ಷಿಸಲು ಸೂಕ್ತವಾದ ಸ್ಥಳವಾಗಿದೆ. ಇಲ್ಲಿನ ಆಕಾಶವು ಕೇಸರಿ, ಗುಲಾಬಿ ಹಾಗೂ ನೇರಳೆ ಬಣ್ಣಗಳಿಂದ ಕಂಗೊಳಿಸುತ್ತದೆ. ಬಲ್ಲರಾಯನ ದುರ್ಗ ಫೋರ್ಟ್. ಬಲ್ಲರಾಯನ ದುರ್ಗವನ್ನು 12ನೇ ಶತಮಾನದಲ್ಲಿ ಹೊಯ್ಸಳರ ರಾಜ 1ನೇ ವೀರಬಲ್ಲಾಳನ ಪತ್ನಿಯು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ. ಈ ದುರ್ಗವು 1509 ಮೀಟರ್ ಎತ್ತರವಿದ್ದು ಪುರಾತನ ದೇವಾಲಯದಿಂದ ಕೂಡಿದೆ. ಈ ಬೆಟ್ಟವು ಟ್ರೆಕ್ಕಿಂಗ್ ಪ್ರಿಯರಿಗೆ ಏಳು ಮಾಡಿಸಿದ ಜಾಗವಾಗಿದ್ದು ಮುಂಡಾಜೆಯಿಂದ ಪ್ರಾರಂಭ ಮಾಡಿ ಬಂಡಜೆ ಜಲಪಾತದವರೆಗೆ ಚಾರಣ ಮಾಡಲು ಸೂಕ್ತವಾಗಿದೆ. ಇಲ್ಲಿ ರಕ್ತ ಹೀರುವ ಜಿಗಣೆಗಳಿದ್ದು ಸ್ವಲ್ಪ ಹುಷಾರಿನಿಂದ ಚಾರಣ ಮಾಡಬೇಕಾಗುತ್ತದೆ. ಎತ್ತಿನಭುಜ ಬೆಟ್ಟ. ಎತ್ತಿನಭುಜ ಬೆಟ್ಟವು ಚಿಕ್ಕಮಗಳೂರು ಜಿಲ್ಲೆಯ ಸುಂದರ ಶಿಖರಗಳಿಗೆ ಸೇರಿದ ಒಂದು ಬೆಟ್ಟವಾಗಿದ್ದು ಈ ಬೆಟ್ಟವನ್ನು ಇಲ್ಲಿನ ಸ್ಥಳೀಯರು ಶಿಶಿಲಗುಡ್ಡ ಎಂದು ಕರೆಯುತ್ತಾರೆ. ಇದು ಮೂಡಿಗೆರೆಯ ಸಮೀಪದಲ್ಲಿರುವ ಕರ್ನಾಟಕದ ಅನ್ವೇಷಿಸದ ಚಾರಣಗಳಲ್ಲಿ ಒಂದಾಗಿದೆ. ಈ ಬೆಟ್ಟವು ಎತ್ತಿನ ಭುಜದ ಆಕಾರದಲ್ಲಿರುವ ಕಾರಣ ಇದಕ್ಕೆ ಎತ್ತಿನಭುಜ ಬೆಟ್ಟ ಎಂದು ಕರೆಯುತ್ತಾರೆ. ದೇವರಮನೆ ಬೆಟ್ಟ. ದೇವರಮನೆ ಬೆಟ್ಟವು ಶೋಲಾ ಹುಲ್ಲುಗಾವಲುಗಳನ್ನು ಹೊಂದಿದ ಬೆಟ್ಟವಾಗಿದ್ದು ಇದು ಚಿಕ್ಕಮಗಳೂರಿನಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿದೆ. ಇದು ಚಾರಣ ಪ್ರಿಯರಿಗೆ ಪ್ರಿಯವಾದ ಬೆಟ್ಟವಾಗಿದ್ದು ಇದರ ಪ್ರಕೃತಿ ಸೌಂದರ್ಯ ಆಹ್ಲಾದಕರ ಅನುಭವವನ್ನು ನೀಡುತ್ತದೆ. ಈ ಬೆಟ್ಟದ ತುದಿಗೆ ಹೋಗಿ ಕೆಳಗೆ ನೋಡಿದರೆ ಇಲ್ಲಿನ ಹುಲ್ಲುಗಳು ಗಾಳಿಯ ರೂಪದಲ್ಲಿ ಮಂಜುಗಳನ್ನು ನಿಮ್ಮ ಮೇಲೆ ಬೀಸುವಂತೆ ಭಾಸವಾಗುತ್ತದೆ. ಇದು ಬರೀ ಚಾರಣಕ್ಕೆ ಮಾತ್ರ ಸೀಮಿತವಾದ ಬೆಟ್ಟವಾಗಿರದೆ ಇಲ್ಲಿ ಐತಿಹಾಸಿಕ ದೇವಾಲಯವಿದ್ದು ತನ್ನದೇ ಆದ ಸ್ಥಳ ಪುರಾಣವನ್ನು ಹೊಂದಿದೆ. ಚಾರ್ಮುಡಿ ಘಾಟ್. ಈ ಸ್ಥಳವು ಕೊಟ್ಟಿಗೆಹಾರದಿಂದ 20 ಕಿಲೋಮೀಟರ್ ದೂರವಿದ್ದು ಬೆಳ್ತಂಗಡಿಯಿಂದ 25 ಕಿಲೋಮೀಟರ್ ದೂರವಿದೆ. ಈ ಚಾರ್ಮುಡಿ ಘಾಟ್ ಇದರ ಪ್ರಕೃತಿ ಸೌಂದರ್ಯವು ಕೊಟ್ಟಿಗೆಹಾರದಿಂದ ಪ್ರಾರಂಭವಾಗಿ ಇಲ್ಲಿನ ತಿರುವು ತುಂಬಿದ ರಸ್ತೆಗಳು, ಬೆಟ್ಟಗುಡ್ಡಗಳ ಸಾಲು, ಬೆಟ್ಟಗುಡ್ಡಗಳ ಮಧ್ಯೆ ಹರಿಯುವ ಜಲಪಾತಗಳು, ಬೆಟ್ಟಗುಡ್ಡಗಳ ಮೇಲೆ ಬೀಳುವ ಸೂರ್ಯನ ರಶ್ಮಿಯಿಂದಾಗಿ ಈ ಪ್ರದೇಶವು ಭೂಲೋಕದ ಸ್ವರ್ಗದಂತೆ ಭಾಸವಾಗುತ್ತದೆ. ಈ ಪ್ರದೇಶದಲ್ಲಿ ಅಣ್ಣಪ್ಪ ಸ್ವಾಮಿಯ ದೇವಸ್ಥಾನವಿದ್ದು ಇವನನ್ನು ಇಲ್ಲಿನ ಕ್ಷೇತ್ರಪಾಲಕನೆಂದು ಕರೆಯುತ್ತಾರೆ. ಇಲ್ಲಿ ಬರುವ ಪ್ರತಿಯೊಂದು ವಾಹನಗಳು ಮತ್ತು ಜನರು ಈ ಅಣ್ಣಪ್ಪನಿಗೆ ನಮಿಸಿಯೇ ಹೋಗುವುದು ವಾಡಿಕೆ. ಪಾಂಡವರ ಗುಡ್ಡ. ಪಾಂಡವರ ಗುಡ್ಡವು ಚಿಕ್ಕಮಗಳೂರಿನ ಗಿರಿಶಿಖರಗಳಲ್ಲಿ ಒಂದಾಗಿದ್ದು ಮೂಡಿಗೆರೆಯಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿದೆ. ಸುಂದರವಾದ ಪ್ರಕೃತಿ ಸೌಂದರ್ಯವನ್ನು ಹೊಂದಿರುವ ಈ ಬೆಟ್ಟವು ಟ್ರೆಕ್ಕಿಂಗ್ಗೆ ಸೂಕ್ತವಾದ ಸ್ಥಳವಾಗಿದೆ. ಹೆಸರೇ ಸೂಚಿಸುವಂತೆ ಈ ಪಾಂಡವ ಗುಡ್ಡವು ಮಹಾಭಾರತದ ಪಾಂಡವರು ವನವಾಸದ ಸಮಯದಲ್ಲಿ ತಂಗಿದ್ದ ಸ್ಥಳವಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ 600 ವರ್ಷಗಳ ಇತಿಹಾಸವಿರುವ ಬೆಟ್ಟದ ಭೈರವೇಶ್ವರ ದೇವಾಲಯವಿದ್ದು ಅನೇಕ ಚಲನಚಿತ್ರಗಳನ್ನು ಇಲ್ಲಿ ಚಿತ್ರೀಕರಿಸಿದ್ದಾರೆ. ಇದಾಗಿತ್ತು ವೀಕ್ಷಕರೇ ಚಿಕ್ಕಮಗಳೂರು ಜಿಲ್ಲೆಯ ಗಿರಿಧಾಮಗಳ ಕುರಿತಾದ ಪುಟ್ಟ ಮಾಹಿತಿ.